ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಭಾಗ್ಯ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತು ಬುಧವಾರ, ಇವತ್ತು ಕರಿ ಇದೆ, ಸಂಕ್ರಾಂತಿ ಕರಿ. ನಾವು ನಮ್ಮ ಮನೇಲೆಲ್ಲ ಏನೇನು ಮಾಡತ್ತೀವಿ ಸಂಕ್ರಾಂತಿ ಕರಿಗಂತ ನಿಮಗೆಲ್ಲ ತೋರಿಸ್ತೀನಿ. ಇನ್ನು ನೀವೆಲ್ಲ ಏನೇನು ಮಾಡಿರಿ ನಿಮ್ಮ ಮನೆಗಂತ ನನಗೆ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಏನೇನು ತಂದಾರ ನಮ್ಮ ಮನೆಯವರು ಇವತ್ತು ಕರಿ ಸಲುವಾಗಂತ ನಾನು ತೋರಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಲೇಟಾಗೇ ಬರುತ್ತೆ, ಯಾಕಂದರೆ ಇಲ್ಲಿ ನೆಟ್ ಪ್ರಾಬ್ಲಮ್ ಇದೆ. ವಿಡಿಯೋ ಅಪ್ಲೋಡ್ ಆಗ್ಲಿಕ್ಕೆ ಲೇಟ್ ಆಗ್ಲತ್ತದ, ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗೇ ಬರುತ್ತೆ. ನಾಳೆ ಅಥವಾ ಇವತ್ತು ಸಂಜೆಗೆ ಅಪ್ಲೋಡ್ ಮಾಡ್ತೀನಿ, ಬಂದರೆ ನಾಳೆ ಬರುತ್ತೆ. ಓಕೆನಾ? ತೋರಿಸ್ತೀನಿ ಬನ್ನಿ. 1 ಕಿಲೋ ಚಿಕನ್ ಇದೆ, ಹಾಗೆ ಈ ಥರ ಮೀನಿದೆ. ಇದಕ್ಕೇನು ಮೀನು ಅಂತಾರ್ರಿ ಮಾಮ? ಹಾವು ಮೀನು ಅಂತಿಕ. ಇಷ್ಟು ಉದ್ದಕ್ಕದ. ಇನ್ನು ಸಣ್ಣ ಸಣ್ಣ ಫಿಶ್ ಫ್ರೈ ಮಾಡ್ಲಕ್ಕಂತ ಈ ಥರ ಸಣ್ಣ ಸಣ್ಣ ಫಿಶ್ ತಂದಾರ. ಇನ್ನು ಛತ್ತಿನ ಮೇಲೆ ಬಂದು ನಮ್ಮ ಮನೆಯವ್ರು ಎಲ್ಲರೂ ನೋಡ್ತಾರಂತ ಇಲ್ಲಿ ಬಂದು ಕಟ್ ಮಾಡತ್ತಾರ. ಯಾಕಂದ್ರೆ ಇನ್ನು ನಮ್ಮ ಮನೆಯವರು ಯಾವತ್ತೂ ಚಿಕನ್ ಆಗಲಿ ಈ ಥರ ಏನಂತಾರೆ ಮೀನ ಆಗಲಿ ಯಾವತ್ತೂ ಕಟ್ ಮಾಡಿಲ್ಲ, ಇನ್ನು ತೊಗೊಂಡು ಬಂದಿಲ್ಲ. ಈಗ ಅಷ್ಟೇ ಇನ್ನು ಚಿಕನ್ ತರ್ಲತ್ತಾರ ಮನೆಗೆ. ಇಲ್ಲದ್ರೆ ಫಿಶ್ ಅಂತೂ ಇನ್ನೂ ಇಲ್ಲಿ ತನಕ ತಂದಿಲ್ಲ. ಇನ್ನು ಈ ಮೀನನ್ನು ನೋಡ್ರೆ ನನಗಂತೂ ಭಯನೇ ಆಗ್ಲತ್ತಿತ್ತು, ಯಾಕಂದ್ರೆ ನಾನು ಯಾವತ್ತೂ ಮೀನನ್ನು ಕೈಯಲ್ಲಿ ಹಿಡ್ದಿರಲಿಲ್ಲ, ಈ ಥರ ನೋಡಿರಲಿಲ್ಲ ಕಟ್ ಮಾಡೋದು ತಂದಿರೋದು. ಇನ್ನು ಇದೇ ಫಸ್ಟು. ಇನ್ನು ಫ್ರೈ ಮಾಡ್ಲಿಕ್ಕೆ ಭೀ ಸಣ್ಣ ಸಣ್ಣ ತಂದಿರು. ಅದೆಲ್ಲನೂ ಎಲ್ಲ ನಮ್ಮ ಮನ್ಯಾಗ ಕಟ್ ಮಾಡೋದು ಎಲ್ಲ ತೊಳೆಯೋದು, ಚಿಕನ್ ಆಗಲಿ ಮತ್ತು ಈ ಥರ ಮೀನು ಮಟನ್ ಯಾವುದೇ ಕೆಲಸ ಮಾಡಿದ್ರು ನಮ್ಮ ಮಾಮ ಮಾಡ್ತಾರೆ, ಇಲ್ಲದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ. ನಮ್ಮ ಮನೆಯವ್ರು ಭೀ ಇದು ಫಸ್ಟ್ ಟೈಮ್ ಮಾಡ್ಲತ್ತಿದ್ದು, ಯಾವಾಗಲೂ ನಮ್ಮ ಮಾಮನವರೇ ಮಾಡ್ತಾರೆ. ಇನ್ನು ಈ ಥರ ಎಲ್ಲ 2 ಹಾವು ಮೀನು ಇದ್ವಲ್ಲ ಉದ್ದುದ್ದಕ್ಕೂ ಅದೆಲ್ಲ ಕಟ್ ಮಾಡ್ಯಾರ ನಮ್ಮ ಮನೆಯವರು. ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಲ ಸಲುವಾಗಿ ಸಣ್ಣ ಸಣ್ಣ ಮೀನನ್ನು ಕಟ್ ಮಾಡತ್ತಾರ. ಅದ್ರದ್ದು ರೆಕ್ಕಿ ಎಲ್ಲ ತೆಗಿಲತ್ತಾರ, ಇನ್ನು ಬಾಲ ತೆಗಿಲತ್ತಾರ. ಇನ್ನು ನಾನು ಯಾವಾಗಾದರೂ ತೊಗೊಂಬರ್ರಿ ಮಾಡಮಿ ಅಂತ ಅಂದಿನಿ, ಬಟ್ ಯಾವಾಗ ಭೀ ತಂದಿಲ್ಲ. ಇದೇ ಫಸ್ಟು ಇಲ್ಲಿ ಊರಲ್ಲಿ ಮಾಮಿ ಮಾಡ್ತಾರಂತ ತಂದಾರ. ಅದು ಕಟ್ ಮಾಡತ್ರ ಅವ್ರಿಗೆ ಏನು ಅನಿಸ್ಲತ್ತದಂತ ಅವ್ರ ಬೈಲಿಂತ ಹೇಳಿಸ್ತೀನಿ ಬರ್ರಿ. ಕಟ್ ಮಾಡಿರಿ ಫಸ್ಟ್ ಭೀ? ಕಟ್ ಮಾಡಿಲ್ಲ, ಫಸ್ಟ್ ಟೈಮ್ ಕಟ್ ಮಾಡಿಲ್ಲ. ಹಂಗ ಹೆಂಗೆ ಅನಿಸ್ಲತ್ತದ ಕಟ್ ಮಾಡತ್ರ? ಹೇಳ್ರಿ, ಕಟ್ ಮಾಡತ್ರಿ ಹೆಂಗೆ ಅನಿಸ್ಲತ್ತದ? ಅಸಲ್ ಫಿಶ್ಶೇ ಮುಟ್ಟಿಲ್ಲಲ್ಲ, ಫಿಶ್ ಮುಟ್ಟಿಲ್ಲ, ಇನ್ನು ಚಿಕನ್ ಮುಟ್ಟಿಲ್ಲ ಅಂದ್ರೂ ಭೀ ಈ ಸರ್ತಿ ಕಟ್ ಮಾಡತ್ತೀರಿ. ಇನ್ನು ಅಷ್ಟು ಎಲ್ಲ ಅದು ದೊಡ್ಡದು ಮೀನು ಸಣ್ಣ ಮೀನು ಎಲ್ಲ ಚೆಂದ ಕಟ್ ಮಾಡಿ ಅದನ್ನು ಅವರೇ ತೊಳಿಲತ್ತಾರ. ಯಾಕಂದ್ರೆ ಬೇರೆದವರೆಲ್ಲ ಮುಟ್ಟರೋ ಅದಕ್ಕೆ ಮತ್ತೆ ವಾಸನೆ ಬರ್ತಾವೆ ಕೈ ಎಲ್ಲ ಅಂತಂದು ಒಬ್ಬರೇ ಮಾಡ್ಲತ್ತಾರ. ನಮ್ಮ ಮಾಮನವ್ರು ಬಂದಿರು ಮಾಡ್ತೀನಂತ, ಬಟ್ ಇವರೇ ಮಾಡ್ತೀನಿ ನಾನು ನೋಡಮ್ಮಿ ಫಸ್ಟ್ ಟೈಮ್ ಅಂತ ಮಾಡ್ಲತ್ತಾರ. ಏನೋ ಒಂದು ಮಾಡ್ಬೇಕಂತ ಮಾಡ್ಲತ್ತಾರ. ಇನ್ನು ಮಕ್ಕಳು ಭೀ ಮೀನು ಬೇಕು ಫಿಶ್ ಬೇಕು ಅಂತ ಕೇಳಿ ಸಲುವಾಗಿ ಇನ್ನು ತಂದು ಅವರೇ ಟ್ರೈ ಮಾಡ್ಲತ್ತಾರ. ನಮಗೆ ಭೀ ಯಾವಾಗಾರ ಬೇಕಾದ್ರೂ ತಂದು ಅವರೇ ಮಾಡ್ತಾರಲ್ವ, ಅದ್ರ ಸಲುವಾಗಿ. ಇನ್ನು ಅದು ಉದ್ದುದ್ದಕ್ಕೆ ಹಾವು ಮೀನಿತ್ತಲ್ಲ ಅದ್ರ ಮಾರಿ ತೋರಿಸ್ಲತ್ತಾರ ಅವರು. ಹೆಂಗದು ನೋಡು, ಅದು ಇರ್ಲಕ್ಕೆ ಎಷ್ಟು ದೊಡ್ಡದದ, ಬಟ್ ಮಾರಿ ನೋಡಿ ಎಷ್ಟು ಸಣ್ಣದದ ಅಂತಂದು. ಚೆಂದ 1-2 ಸರ್ತಿ ಇದು ತೊಳೆದಾರ ಮೀನನ್ನು ಕಟ್ ಮಾಡಿದ್ದು. ಅದು ತೊಳೆದು ಈಗ ಪ್ಲೇಟ್ನಾಗ ಹಾಕಿ ಈ ಥರ ಇದೆ. ಅದ್ರ ಕಣ್ಣು ನೋಡಿ, ಅದು ಪೀಸ್ಗಳು ನೋಡಿ ಯಾವ ಥರ ಇದೆ. ಟ್ರೈ ಮಾಡಬೇಕು ಈ ಸರ್ತಿ ಫಸ್ಟ್ ಟೈಮ್ ತಿಂದು. ಇನ್ನು ಚಿಕನ್ನು ತಂದಿರು, ಯಾಕಂದ್ರೆ ಯಾರು ತಿಂತಾರೆ ಯಾರು ತಿಂಬಲ್ಲ ಫಿಶ್ ಅಂತಂದು. ಇನ್ನು ಚಿಕನ್ 1 kg ಅಂತ ತಂದಿರು, ಅದನ್ನು ಅವರೇ ತೊಳಿಲತ್ತಾರ. ಅದ್ರಾಗ ಜಾಸ್ತಿಗೆ ಬ್ಲಡ್ಡು ಅದು ಇರ್ತದಲ್ವ, ಅವರು ಚೆಂದ ಕ್ಲೀನ್ ಮಾಡಿಕೊಡಲ್ಲ ಚಿಕನ್ ಶಾಪ್ದವ್ರು ಅಂತಂದು ಇವರೇ ಚೆಂದ ಕ್ಲೀನ್ ಮಾಡತ್ತಾರ. ಅದ್ರದ್ದು ಏನಂತಾರೆ ಇಲ್ಲ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡಲ್ಲ, ಅದ್ರ ಸಲುವಾಗಿ ಅದ್ರದ್ದೆಲ್ಲ ಗುಂಜು ಅದೇನೇನೋ ಸ್ಕಿನ್ನು ಅದೆಲ್ಲ ತೆಗಿಲತ್ತೀರ ಅವರೇ. ನೋಡ್ಬೋದು ನೀವು ಎಷ್ಟು ಏನಂತಾರೆ ಅದ್ರದ್ದು ಬ್ಲಡ್ ಕಾಣತ್ತದ ನೀರಂತ. ಇನ್ನು ಒಂದು ಸರ್ತಿ ತೊಳೆದು ಅದನ್ನು ಚೆಲ್ಲಾಗಿ ಬಂದು ಇನ್ನು ಮತ್ತೊಂದು ಸರ್ತಿ ತೊಳಿಲತ್ತಾರ. ಇನ್ನು ದೊಡ್ಡ ದೊಡ್ಡ ಪೀಸ್ ಇದ್ದೀವೆಲ್ಲ ತೊಗೊಂಡು ಇನ್ನು ಅವರೇ ಕಟ್ ಮಾಡ್ಲತ್ತಾರ. ಇನ್ನು ನಾನಂತೂ ಹಿಂಗೆ ತೊಳಿರಿ ಹಂಗೆ ತೊಳಿರಿ 2 ಸರ್ತಿ ತೊಳಿರಿ ಅಂತ ನಿಂತು ಡೈಲಾಗ್ ಮಾತ್ರ ಹೇಳತ್ತೀನಿ, ಬಟ್ ನಾನೇನು ಕೆಲಸ ಮಾಡಲ್ಲ. ಯಾಕಂದ್ರೆ ತೊಳೆಯೋದು ನಮ್ಮ ಮನೆಯವರು ಇಲ್ಲ ನಮ್ಮ ಮಾಮ, ಮಾಡೋದು ನಮ್ಮ ಮಾಮಿ. ನಾವಂತೂ ತಿಂಬೋದು ಅಷ್ಟೇ ನಮ್ಮ ಕೆಲಸ. ಅದ್ರ ಸಲುವಾಗಿ ನಾವು ಅದು ಮಾಡು ಇದು ಮಾಡು. ಇನ್ನು ಮಕ್ಕಳಿಗೆಲ್ಲ ಕಾಜದು ತರ್ತಾರಲ್ವ, ಫಸ್ಟ್ ಮನೆಯಲ್ಲಾದ್ರೂ ಭೀ ಇಲ್ಲೇ ಊರಲ್ಲಾದ್ರೂ ಭೀ ಅವರೇ ಕ್ಲೀನ್ ಮಾಡೋದು. ಯಾಕಂದ್ರೆ ಮಕ್ಕಳಿಗೆ ಅದು ತಿನ್ನಿಸ್ತೀವಿ, ಚೆಂದ ಕ್ಲೀನ್ ಮಾಡಿ ತಿನ್ನಿಸ್ಬೇಕಂತ ಅವರೇ ಒಂದೊಂದು ಪೀಸ್ ನೋಡಿ ನೋಡಿ ತೊಳಿತಾರೆ. ಹಾಗಾಗಿ ಅವರೇ ಪರ್ಫೆಕ್ಟ್ ಮಾಡ್ತಾರಂತಂದು ನಾನು ಅಷ್ಟೊಂದು ಇದು ಮಾಡಲ್ಲ. ಇನ್ನು ಚೆಂದ ತೊಳಿಲತ್ತಾರ ಅವ್ರು ಭೀ ಎಲ್ಲ ಕ್ಲೀನ್ ಮಾಡ್ಕೋತ. ಇನ್ನು ಇದೆಲ್ಲ ಮಾಡ್ಕೊತಾನೆ ನಮ್ಮ ಮಾಮಿ ಅದು ಭೀ ಬಂದಿರು. ಇನ್ನು ಎಲ್ಲ ಮಾಡಬೇಕು ಜಲ್ದಿ ಎಲ್ಲ ಟೈಮ್ ಆಯ್ತದೆ ಕರಿದು. ಇನ್ನು ಸ್ಪೆಷಲ್ ಅಡುಗೆ ಬೇರೆ ಮಾಡತ್ತೀವಿ, ಟೈಮ್ ಬಕ್ಕಳು ಹಿಡಿತದಂತಂದು ಇನ್ನು ಜಲ್ದಿ ಮಾಡ್ಯಾರ. ಜಲ್ದಿ ತೊಳೆದೆ 3 ಸರ್ತಿ ಏನೋ ಚಿಕನ್ ತೊಳೆದಾರ, 2 ಸರ್ತಿ ಫಿಶ್ ತೊಳ್ಕೊಂಬಂದಾರ. ಆಲ್ರೆಡಿ ಅವರು ಅಲ್ಲೇ ಹಳದವಲ್ಲೇ ತೊಳ್ಕೊಂಡು ಬಂದಿರು. ಇನ್ನು ಮತ್ತೆ ಇಲ್ಲಿ ಮನೆಗೆ ಬಂದು 2 ಸರ್ತಿ ತೊಳೆದಾರ.
ನಂಗಂತಿದು ಮುಟ್ಲಕ್ಕೆ ಅದು ಮಾಡೋಕ್ಕೆ ಇದು ಆಲತ್ತಿತ್ತು. ಇನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ಮೇಲೆ ನಾನು ಮ್ಯಾಗ ಹೋಗೋ ಟೈಮಿಗೆ ಹುಂಚಿಕಾಯಿ ಅದು ನೆನೆಯಕ್ಕಿದೆ ಫಿಶ್ ಪಲ್ಯ ಮಾಡ್ಲಿಕ್ಕೆ. ಇನ್ನು ಬೆಳಗಡ್ಡಿ ಸುಲಿದಿಟ್ಟಿದೆ, ಕೊಬ್ಬರಿ ಭೀ ಹುರ್ಕೊಂಡು ಇಟ್ಕೊಂಡಿದ್ದೆ ನಾನು. ಮ್ಯಾಗ ಹೋಗಿ ಬಂದಿದ್ಮೇಲೆ ಇನ್ನು ಈ ಸಾಮಾನುಗಳಿದೆ ಅಲ್ವಾ, ನಮ್ಮ ಮನೇಲಿ ಚಿಕನ್ನು ಈ ಥರ ಫಿಶ್ಶು ಏನಾರ ಮಾಡಿದ್ರೆ ಅದಕ್ಕೆ ಬಳಸ್ತೀವಿ ಸಪ್ರೇಟಾಗಿ. ಇನ್ನು ಅದಾದಮೇಲೆ ನಮ್ಮ ಮಾಮಿ ಬಂದು ಚಿಕನ್ ಪಲ್ಯ ಮಾಡ್ಲತ್ತಾರ. ಅದಕ್ಕೆ ಚಿಕನ್ ಪ್ಲೇಟ್ ಇತ್ತಲ್ವ ಚಿಕನ್ ಹಾಕಿದ್ದು, ಅದಕ್ಕೆ ಅರಿಶಿಣ ಉಪ್ಪು ಹಾಕಿ ಎಣ್ಣೆ ಹಾಕ್ಲತ್ತಾರ ಅವರು. ಒಂದು ಜಾಸ್ತಿನೇ ಹಾಕ್ತಾರೆ ನಮ್ಮ ಮಾಮಿ ಎಣ್ಣೆ, ಅವ್ರು ಜಾಸ್ತಿ ಉಣ್ತಾರೆ ಎಣ್ಣೆ, ನಾನಂತೂ ಹಾಕಲ್ಲ. ಇನ್ನು ಅಲ್ಲಿ ತನಕ ಮತ್ತು ಅವರೇ ಬೆಳಗಡಿ ಅದು ಕುಟ್ಕೊಂಡವರು. ಇನ್ನು ಅವ್ರು ಬೆಳಗಡಿ ಕುಟ್ಕೊಂಬತ್ತಾನ ನಾ ಭೀ ಟಮಾಟ ಕೊಯ್ ಅಂದರು, ಒಂದೆರಡು ಟಮಾಟ ಕೊಯ್ದು ಇನ್ನು ಹುರ್ಕೊಂಡಿರೋ ಕೊಬ್ಬರಿ ಇದ್ವಲ್ವ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡೆ ನಾನೆಲ್ಲ ಮಿಕ್ಸರ್ಗೆ ಹಾಕೋತನ ಅವ್ರ ಮಾಮಿ ಭೀ ಎಣ್ಣೆ ಕಾಯ್ದಿತ್ತು ಅಂತಂದು ಅವ್ರು ಭೀ ಬೆಳಗಡ್ಡಿ ಅದು ಹಾಕಿ ಫ್ರೈ ಮಾಡ್ಲತ್ತಾರ. ಇನ್ನು ಈ ಥರ ಪೇಸ್ಟ್ ಮಾಡ್ಕೊಂಡೀನಿ ಕೊಬ್ಬರಿ ಕುಟ್ಕೊಂಡಿದ್ದು. ಇನ್ನು ಮಾಮಿ ಭೀ ಇದೆಲ್ಲ ಹುರ್ಕೊಲತ್ತಿರು ಬೆಳಗಡ್ಡಿ ಹಾಕಿ. ಯಾವಾಗಲೂ ನಮ್ಮ ಮಾಮಿ ಅಲ್ಲ ಬೆಳಗಡ್ಡಿ ಪೇಸ್ಟ್ ಮಾಡಲ್ಲ, ಬೆಳಗಡ್ಡಿ ಓನ್ಲಿ ಬೆಳಗಡ್ಡಿ ಸುಲಿದು ಅದನ್ನು ಚಿಕನ್ಗೆ ಹಾಕ್ತಾರೆ, ಆವಾಗ ಟೇಸ್ಟ್ ಇನ್ನೂ ಬರ್ತದೆ. ಇನ್ನು ಪೇಸ್ಟ್ ಹಾಕೋರು ಅಷ್ಟೊಂದು ಚೆಂದ ಆಗಲ್ಲ ಅಂತ ಹಾಕಲ್ಲ. ಇನ್ನು ಉಪ್ಪು ಖಾರ ಉಪ್ಪು ಅರಿಶಿಣ ಹಾಕಿದ್ದು ಚಿಕನ್ ಇತ್ತಲ್ವ ಪ್ಲೇಟು, ಇನ್ನು ಚಿಕನ್ ಎಲ್ಲ ಹಾಕಿ ಇನ್ನು ಮಿಕ್ಸ್ ಮಾಡ್ಕೊಳತ್ತರ ಚೆಂದ. ಆ್ಯಕ್ಚುಲಿ ಟಮಾಟ ಫಸ್ಟ್ ಹಾಕಬೇಕಿತ್ತು, ಅವರಿಗೆ ನೆನಪು ಹೋಗಿ, ನಾನು ವೀಡಿಯೋ ಮಾಡತ್ತೀನಲ್ವ ಅದ್ರ ಸಲುವಾಗಿ ಅವ್ರಿಗೆ ನೆನಪು ಹೋಗ್ಲತ್ತದ. ನೆನಪು ಹೋಗಿ ಚಿಕನ್ ಹಾಕಿ ಸ್ವಲ್ಪ ಕಲಸಿದ ಮೇಲೆ ನೆನಪು ಬಂತು ಟಮಾಟ ಹಾಕಿಲ್ಲ ಅಂತ. ಆಮೇಲೆ ಟಮಾಟ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳತ್ತಾರ. ಇನ್ನು ಅವ್ರು ಆ ಕಡೆ ಚಿಕನ್ ಫ್ರೈ ಆಲಾಗಿ ಬಿಟ್ಟಾರೋ. ಇನ್ನು ನಾ ಭೀ ಏನು ಮಾಡ್ಬೇಕಂತಂದು ಫಿಶ್ ಫ್ರೈ ಮಾಡ್ಬೇಕಂತಂದು ಅದಕ್ಕೆ ಎಲ್ಲ ಮಸಾಲ ಹಾಕೊಳತ್ತೀನಿ. ಒಂದು ಖಾರ ಉಪ್ಪು ಅರಿಶಿಣ, ಇನ್ನು ಫಿಶ್ ಮಸಾಲ ಇದ್ರೆ ಫ್ರೈ ಮಸಾಲ ಇದ್ರೆ ಹಾಕೋಬೋದು. ನಮ್ಮಲ್ಲಿ ಫ್ರೈ ಮಸಾಲ ಇದ್ದಿಲ್ಲ ಅಂತ ಚಿಕನ್ ಮಸಾಲ, ಇನ್ನು ಗರ್ಕುಲ್ ಮಸಾಲ ಅಂತ ಸಿಗ್ತದೆ ₹1 ಚಿಟ್ಟಿ, ಅದು ಹಾಕ್ಕೊಂಡು ಇನ್ನು ಕರ್ರಂದು ಖಾರ ಹಾಕೋತೀವಿ ನಾವು ಯಾವಾಗ ಭೀ ಖಾರ ಹಾಕ್ತೀನಿ. ಮತ್ತು ಹುಂಚಿಕಾಯಿ ನೆನೆ ಇಟ್ಟಿದ್ದಲ್ವ ಸ್ವಲ್ಪ ಹುಂಚಿಕಾಯಿನ ಕಿವುಚ್ಕೊಂಡು ಇನ್ನು ಅದು ಭೀ ಹುಂಚಿಕಾಯಿ ರಸನೂ ಹಾಕೊಳತ್ತೀನಿ. ಫಿಶ್ ಅಲ್ವಾ ಅದ್ರ ಸಲುವಾಗಿ ಥೋಡೆ ಹುಂಚಿಕಾಯಿ ಇದ್ರೆ ಟೇಸ್ಟ್ ಆಯ್ತದ ಅಂತಂದು ಇನ್ನು ಆ ಕಡೆ ನಾನು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಇನ್ನು ಚಿಕನ್ ನೋಡೋಕ್ಕಂತ ಬಂದಿದ್ದೆ. ನಮ್ಮ ಮಾಮಿ ಚಂದ ಕಲಿಸ್ಲತ್ತಿರೋ ಅದಕ್ಕೆ ಇನ್ನು ಏನೇನು ಮಸಾಲ ಹಾಕ್ತಾರಂತ ತೋರಿಸ್ತೀನಿ ಬರ್ರಿ. ಚಂದ ಚಿಕನ್ದಾಗಿಂದ ಭೀ ನೀರು ಬಿಟ್ಟಿವು. ಇನ್ನು ನೀರು ಬಿಟ್ಟಿದ್ದಾದ್ಮೇಲೆ ಅದಕ್ಕೆ ಭೀ ಗರ್ಕುಲ್ ಮಸಾಲ ಹಾಕ್ಲತ್ತಾರ. ಇನ್ನು ಚಿಕನ್ ಮಸಾಲೆ ಹಾಕ್ಲತ್ತಾರ. ಚಿಕನ್ ಮಸಾಲೆ ಭೀ ಇನ್ನು ಮನೆಯಾಗ ಇತ್ತು ಅಂತ ಹಾಕ್ತಾರೆ, ಇಲ್ದರೆ ಇಲ್ಲ ಏನೂ ಹಾಕಲ್ಲ, ಆದರೂ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಮಾಮಿ. ಇನ್ನು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತಾರ. ಇನ್ನು ಅಲ್ಲಿ ತನಕ ನಮ್ಮ ಮನೆಯವ್ರು ಭೀ ಇನ್ನು ಫಿಶ್ ಫ್ರೈ ಮಾಡೋ ಸಲುವಾಗಿ ಮೀನನ್ನು ಕಟ್ ಮಾಡತ್ತಾರ. ಫ್ರೈ ಸಲುವಾಗಿ ನಾವು ಈ ಥರ ಅಡ್ಡಡ್ಡಾಗಿ ಕಟ್ ಮಾಡಬೇಕು, ನಾ ಕಟ್ ಮಾಡಿರಲಿಲ್ಲ, ಅದ್ರ ಸಲುವಾಗಿ ನಾನು ಆ ಕಡೆ ಎಲ್ಲ ವೀಡಿಯೋ ಮಾಡತ್ತನ ನಮ್ಮ ಮನೆಯವ್ರು ಭೀ ಈ ಕಡೆ ಎಲ್ಲ ಫ್ರೈ ಸಲುವಾಗಿ ಕಟ್ ಮಾಡ್ಲತ್ತಿರು. ಅದ್ರದ್ದು ಕಟ್ಟಿಂಗ್ ಎಲ್ಲ ನಮಗೆ ಬರಲ್ಲ, ಅವರೇ ಎಲ್ಲ ಅವ್ರು ಕಟ್ ಮಾಡಿಕೊಟ್ಟಿದ್ಮೇಲೆ ಇನ್ನು ಒಂದು 6 ಫಿಶ್ ಇದ್ದವು ಫ್ರೈ ಮಾಡೋ ಸಲುವಾಗಿ. ಅವಕ್ಕೆಲ್ಲ ಚಂದ ಮಸಾಲೆ ಅದು ಹಚ್ಲತ್ತೀನಿ ನಾನು. ಇನ್ನು ಹಚ್ಲತ್ತರು ಭೀ ನಮ್ಮ ಮನೆಯವ್ರು ಹಿಂಗೆ ಹಚ್ಚು ಹಂಗೆ ಹಚ್ಚು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ಲತ್ತೀನಿ ಫಿಶ್ ಫ್ರೈ ಆದ್ರೆ ಭೀ ಫಿಶ್ ಕರಿ ಆದ್ರೆ ಭೀ ಎಲ್ಲ ನಾನು ಫಸ್ಟ್ ಟೈಮು ಮನ್ಯಾಗ ಮಾಡ್ಲತ್ತಿದ್ದು. ಅದ್ರ ಸಲುವಾಗಿ ಒಂದು 4 ಮೀನಕ್ಕೆ ಹಂಗೆ ನಮ್ಮ ದೊಡ್ಡವ್ರಿಗೆ ಸಲುವಾಗಿ ಮಾಡೀನಿ. ಸ್ವಲ್ಪ ಖಾರ ಜಾಸ್ತಿ ಅದು ಹಾಕಿ ಇನ್ನೊಂದು 2 ನನ್ನ ಮಕ್ಳಿಗೆ ಇಬ್ಬರಿಗೂ ಒಂದೊಂದು ಅಂತ ಮಾಡೀನಿ. ತಿಂತಾರೋ ಇಲ್ಲೋ ಗೊತ್ತಿಲ್ಲ ಅಂತಂದು ಫಸ್ಟ್ ಟೈಮ್ ಅಲ್ವ, ಅದ್ರ ಸಲುವಾಗಿ ಅವರಿಬ್ಬರಿಗೂ ಒಂದೊಂದೇ ತೆಗ್ದೀನಿ. ನೋಡಬೇಕು ಈ ಸರ್ತಿ ತಿಂದಿದ್ದಾದ್ಮೇಲೆ ನಾವು ಮುಂದಿನ ಸರ್ತಿ ಅವ್ರಿಗೆ ಚೆಂದ ಮಾಡಿಕೊಡ್ಬೇಕು. ಇನ್ನು ಅಲ್ಲಿ ತನಕ ಚಿಕನ್ ಭೀ ಚೆಂದ ಕುದ್ದಿದ್ದಾದ್ಮೇಲೆ ನನ್ನ ಮಾಮಿ ಪಾರ್ಗಳ ಸಲುವಾಗಿ ನಾವು ಸಪ್ರೇಟ್ ಮಾಡ್ತೀವಿ, ಯಾಕಂದ್ರೆ ದೊಡ್ಡವರು ಜಾಸ್ತಿ ಖಾರ ತಿಂತೀವಿ, ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲಲ್ವ, ಅದ್ರ ಸಲುವಾಗಿ ಸಪ್ರೇಟ್ ಈ ಥರ ಇನ್ನೊಂದು ಬೊಗಣೆ ತೆಗಿಲತ್ತೀನಿ. ಇವೆಲ್ಲ ಚಿಕನ್ ಸಲುವಾಗಿ ಇಟ್ಟಿರೋ ಬೊಗಣಿಗಳೇ, ಇಲ್ಲದ್ರೆ ನಮ್ಮ ಮನ್ಯಾಗ ಚಿಕನ್ಗೆ ಸಪ್ರೇಟ್ ಸಾಮಾನು ಇದೆ, ಪ್ಲೇಟ್ ಆಗಲಿ ಸ್ಪೂನ್ ಆಗಲಿ ಬೊಗಣಿಗಳಾಗಲಿ, ಇವೆಲ್ಲ ನಾವು ನಾರ್ಮಲ್ ಅಡುಗೆಗೆ ಬಳಸಲ್ಲ. ಆ ಸಾಮಾನು ಚಿಕನ್ ಸಲುವಾಗಿ ಬಳಸಲ್ಲ, ಚಿಕನ್ ಸಲುವಾಗಂತ ಸಪ್ರೇಟ್ ಸಾಮಾನು ಇವೆ, ಅವೇ ಬಳಸ್ತೀವಿ. ಅದಕ್ಕೋಸ್ಕರ ಇವೇ ಸಾಮಾನ್ದಾಗ ಮಾಡ್ಲತ್ತಾರ. ಇನ್ನು ಇದಕ್ಕೆ ಒಂದು 2 ಸ್ಪೂನಷ್ಟು ಖಾರ, ಇನ್ನು ಒಂದು 2.5 ಸ್ಪೂನಷ್ಟು ಕರಿ ಖಾರ, ಇನ್ನು ಕುಟ್ಕೊಂಡಿದ್ನಲ್ವ ಕೊಬ್ಬರಿದು ಮಸಾಲೆ ಅದು ಹಾಕ್ಲತ್ತಾರ, ಕೊಬ್ಬರಿ ಪೇಸ್ಟು. ಇನ್ನು ಇದೆಲ್ಲ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರ.
ಇನ್ನು ಇದೆಲ್ಲ ಮಾಡೋದು ಅವರೇ ತುಂಬ ಟೇಸ್ಟಾಗಿ ಮಾಡ್ತಾರೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆಲ್ಲ ಇನ್ನೊಂದು 10 ನಿಮಿಷ ಇಲ್ಲ 5 ನಿಮಿಷ ಅಷ್ಟು ಮುಚ್ಚಳನ ಮುಚ್ಚಿಟ್ಬಿಡ್ತಾರೆ. ಇನ್ನು ಬಿಟ್ಟಿದ್ಮೇಲೆ ಚಿಕನ್ ಫ್ರೈ ರೆಡಿ ಆಯ್ತದ. ಚಿಕನ್ ಫ್ರೈ ಆದ್ರೆ ಅನ್ಬೋದು, ಇನ್ನು ಇದಕ್ಕೆ ನೀರು ಹಾಕಿದ್ರೆ ಚಿಕನ್ ಕರಿನೂ ಆಗ್ತದೆ, ಅದು ಹಾಗೇನಿಲ್ಲ. ಇನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಕಸೂರಿ ಮೇಥಿ ಹಾಕ್ಲತ್ತಾರ. ಮನೆಯಾಗಿತ್ತು ಅಂತ ಹಾಕ್ಲತ್ತಾರ, ಇದು ಭೀ ಹಾಕ್ತಿದ್ದಿಲ್ಲ. ಇನ್ನು ಮನೆಗೆ ಯಾರು ಹಾಕಿದ್ರೆ ಚೆಂದ ಆಯ್ತದಂತ ಹಾಕ್ಲತ್ತಾರ. ಇನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇನ್ನು ಮುಚ್ಚಳನ ಮುಚ್ಚಿಟ್ಬಿಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಮಿಕ್ಸ್ ಮಾಡ್ಕೊಂಡ್ರಲಿಂತನೇ ಟೇಸ್ಟ್ ಬರ್ತದೆ. ಇನ್ನು ಚೆಂದ ಕುದೀತದೆ ಭೀ, ಎಲ್ಲ ಪೀಸ್ಗಳಿಗೆ ಮಸಾಲೆ ಹತ್ತದ. ಇನ್ನು ಅವರೆಲ್ಲ ಆ ಕಡೆ ಮಾಡಿದ್ಮೇಲೆ ನಾನು ಪಾರ್ಗಳ ಸಲುವಾಗಿ ಈ ಥರ ಸಪ್ರೇಟ್ ಮಾಡೀನಿ. ಸಪ್ರೇಟ್ ಸಾಕು, ಪಾರ್ಗಳು ಇಷ್ಟೇ ತಿಂತಾರೆ ಅಂತಂದು. ಇನ್ನು ಎಲ್ಲ ಚಿಕನ್ನೆಲ್ಲ ಆಗಿದ್ಮೇಲೆ ಇನ್ನು ಫಿಶ್ ಕರಿ ಸಲುವಾಗಿ ನಾವು ಹುಂಚಿಕೆ ನೆನೆಕ್ಕಿದಲ್ವ, ಅದೆಲ್ಲ ಹುಂಚಿಕೆ ಎಲ್ಲ ಕಿವುಚ್ಕೊಂಡು ಅದ್ರ ರಸನ ಸಪ್ರೇಟಾಗಿ ಮಾಡ್ಕೊಂಡಾರ. ಇನ್ನು ಮೀನ ಪಲ್ಯ ಮಾಡಿದಾಗ ಯಾವಾಗಲೂ ಬೊಗಣಿ ಅಡಲ್ಕಾಗಿರಬೇಕು, ಅದ್ರ ಸಲುವಾಗಿ ಈ ಥರ ಚರ್ಗಿನ ಇಟ್ಟಾರ, ಬೊಗಣಿ ಇಟ್ಟಾರ. ಇನ್ನು ಬೊಗಣಿ ಇಟ್ಟು ಇನ್ನು ಮೀನ ಎಲ್ಲ ಕಟ್ ಮಾಡಿದ್ದು ಪೀಸ್ಗಳಿದ್ವಲ್ಲ ಅದಕ್ಕೆ ಖಾರ, ಉಪ್ಪು, ಅರಿಶಿಣ, ಇನ್ನು ಕರಿ ಖಾರ, ಇನ್ನು ಮಸಾಲೆ, ಗರಂ ಮಸಾಲೆ ಅವೆಲ್ಲ ಹಾಕ್ಕೊಳತ್ತಾರ. ಚಿಕನ್ ಮಸಾಲೆ ಹಾಕ್ಕೊಳತ್ತಾರ, ಯಾಕಂದ್ರೆ ಫಿಶ್ ಮಸಾಲೆ ಇಲ್ಲ ಅಂತಂದು ಚಿಕನ್ ಮಸಾಲೆನೇ ಹಾಕ್ಕೊಂಡು ಇನ್ನು ಕುಟ್ಟಿದ್ದು ಕೊಬ್ಬರಿನೂ ಹಾಕ್ಕೊಳತ್ತಾರ. ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆಂದ ಕಲಿಸ್ತಾರೆ, ಕೈಲಿಂತೆ ಕಲಿಸ್ಕೊಂಡಾದ್ಮೇಲೆ ಹಾಕ್ತಾರೆ. ಇನ್ನು ಈ ಕಡೆ ಎಣ್ಣೆ ಭೀ ಕಾಯ್ದಿತ್ತಂತಂದು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಯಾರ. ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳತ್ತಾರ. ಇನ್ನು ಅದು ಹುರ್ಕೊಂಬತ್ತನ ಇದು ಮೀನಕ್ಕೆಲ್ಲ ಮಸಾಲೆ ಹಾಕಿದ್ವಲ್ಲ ಅದೆಲ್ಲ ಚೆಂದ ಕೈಲಿಂತೆ ಕಲಿಸ್ಕೊಳತ್ತಾರ. ಇನ್ನು ಇದು ಬೊಗಣಿ ಆದ್ರೆ ಭೀ ಇದು ಸಪ್ರೇಟಾಗಿ ಇವತ್ತೇ ತೆಗೆದ್ರೆ ಮೀನ ಪಲ್ಯ ಮಾಡ್ಲಿಕ್ಕಂತ, ಇಲ್ಲಾಂದ್ರೆ ಇದು ನಾರ್ಮಲ್ ಅಡುಗೆಗೆ ಬಳಸೋದು. ಅದ್ರ ಇನ್ನು ಬ್ಯಾಡ ಅಂದರು, ಇನ್ನು ಮಾಡ್ಲಿಕ್ಕೆ ಯಾವ್ದು ಭೀ ಬೊಗಣಿ ಇಲ್ಲ ಅಂತಂದು ಇದು ತೆಗ್ದಾರ ಹೊಸ್ದಾಗಿ ಇವತ್ತಿನ ಹಿಡಿದು. ಇನ್ನು ಈ ಕಡೆ ಎಲ್ಲ ಫ್ರೈ ಆಗಿದ್ಮೇಲೆ ಅದಕ್ಕೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕಿ ಇನ್ನು ಕೈಲಿಂತು ಒಂದೊಂದಾಗಿ ಪೀಸ್ ಹಾಕ್ಲತ್ತಾರ. ಯಾಕಂದ್ರೆ ಮೀನ ಜಲ್ದಿ ಫ್ರೈ ಆಗ್ತವೆ, ಇಲ್ಲ ಸಪ್ರೇಟ್ ಹಾಕಿದ್ರೆ ಚೆಂದ ಇರ್ತವೆ ಅಂತಂದು ಒಂದೊಂದು ಹಾಕಿ ಒಂದು ಸ್ವಲ್ಪ ಒಂದು 5 ನಿಮಿಷ ಅದನ್ನು ಕುದಿಲಕ್ಕೆ ಬಿಟ್ಟು ಆಮೇಲೆ ಈ ಥರ ಏನಂತಾರೆ ಬೊಗಣಿನ ಹಿಡಿದು ಕೈಲಿಂತ ಸ್ಪೂನ್ಲಿಂತ ಕಲಿಸ್ಲಕ್ಕೆ ಬರಲ್ಲ, ಯಾಕಂದ್ರೆ ಪೀಸ್ ಎಲ್ಲ ಒಡೆದೋಯ್ತವ ಅಂತಂದು ಇನ್ನು ಕೈಲಿಂತೆ ಬೊಗಣಿನ ಅಗ್ಲಾಡಿಸಿ ಈ ಥರ ಮಿಕ್ಸ್ ಮಾಡ್ಕೊಳತ್ತಾರ. ಇನ್ನೊಂದು ಮಿಕ್ಸ್ ಮಾಡಿಕೊಂಡು ಇನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಒಂದು 10 ನಿಮಿಷ ಕುದ್ದಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳತ್ತಾರ. ಯಾಕಂದ್ರೆ ಕೆಳಗಿಂದು ಪೀಸ್ಗಳೆಲ್ಲ ಕುದೀತವೆ, ಇನ್ನು ಮ್ಯಾಗಿದ್ದು ಪೀಸ್ಗಳೆಲ್ಲ ಕುದಿಯಲ್ಲಲ್ವ, ಅದ್ರ ಸಲುವಾಗಿ ಮತ್ತೆ ಅಲ್ಲೇ ಮಿಕ್ಸ್ ಮಾಡ್ಕೊಳತ್ತಾರ. ಇದೇ ಥರ ಸ್ಪೂನ್ ಹಾಕಿದ್ರಂತೂ ಇನ್ನು ಫಿಶ್ ಒಡೆದೋಯ್ತವ, ಅದ್ರ ಸಲುವಾಗಿ ಅದೇ ಥರ ಬೊಗಣಿಯಲ್ಲಿ ಕಲಿಸ್ಕೊಳತ್ತಾರ. ಇನ್ನು ಇದಕ್ಕೆಲ್ಲ ಗಂಗಳದಾಗ ಮಸಾಲೆ ಕಲಿಸ್ಕೊಂಡಿದ್ವಲ್ಲ ಅದ್ರ ಮಸಾಲೆ ನೀರು ಹಾಕ್ಯಾರ. ಇನ್ನು ಮತ್ತು ಹುಂಚೆಕೆ ಹುಳಿ ಕಿವುಚ್ಕೊಂಡು ಇಟ್ಕೊಂಡಿದ್ದಲ್ಲ ಅದು ಹಾಕ್ಯಾರ. ಹಾಕಿ ಮತ್ತೊಂದು ನಮ್ಗೆ ಕಲಿಸ್ಕೊಂಡು ಇನ್ನು ಹುಳಿ ಮತ್ತು ಟೇಸ್ಟ್ ನೋಡ್ರೆ ಹುಳಿ ಕಮ್ಮಿ ಅದ ಅಂತಂದು ಇನ್ನು ಹುಂಚಿಕೆ ಹುಳಿ ಇನ್ನೆಷ್ಟು ಹಾಕ್ಲತ್ತಾರ. ಇನ್ನು ಹಾಕಿ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರ. ಫಿಶ್ಶಿಗೆ ಎಷ್ಟು ಹುಳಿ ಇದ್ರೂ ಅಷ್ಟು ಚೆಂದ ಆಯ್ತದ. ಇನ್ನು ಇವತ್ತು ಮಾಡಿದ್ದು ಕರಿನ ನಾಳೆ ತಿಂದರೆ ಇನ್ನೂ ಸೂಪರ್ ಟೇಸ್ಟ್ ಇರ್ತದೆ. ಹಂಗೆ ಒಂದು ಸರ್ತಿ ನೀವು ಭೀ ಮಾಡಿ ನೋಡಿರಿ, ಗೊತ್ತಾಯ್ತದ. ನಾವಂತೂ ಫಸ್ಟ್ ಟೈಮ್ ಮಾಡ್ಲತ್ತೀವಿ ಮನ್ಯಾಗ. ಇನ್ನು ಈ ಥರ ಒಂದು ಸರ್ತಿ ಕುದಿ ಬಂದ್ರೆ ಗ್ಯಾಸ್ ಬಂದ್ ಮಾಡಬೇಕು, ಯಾಕಂದ್ರೆ ಜಲ್ದಿನೇ ಕುದೀತದ ಫಿಶ್ಶು. ಇನ್ನು ನಾನು ಎಲ್ಲ ಆ ಕಡೆ ಫಿಶ್ ಕರಿ ಎಲ್ಲ ಆಗಿದ್ಮೇಲೆ ಇನ್ನು ಫಿಶ್ಶು ಆಲ್ರೆಡಿ 10-15 ನಿಮಿಷ ಆಗಿತ್ತು ನೆನಿಕ್ಕೊಳ್ಳಿ ಫ್ರೈ ಮಾಡೋ ಸಲುವಾಗಿ. ಅದು ಫ್ರೈ ಮಾಡ್ಬೇಕಂತಂದು ಒಂದು ಏನಂತಾರೆ ಪ್ಯಾನ್ ಇದ್ರೆ ಪ್ಯಾನ್ ಇಟ್ಕೋಬೋದು, ಇಲ್ಲೇನು ಪ್ಯಾನ್ ಇಲ್ಲ, ಅದ್ರ ಸಲುವಾಗಿ ನಾನು ರೊಟ್ಟಿ ಹಂಚಿರ್ತದಲ್ವ ಇದನ್ನು ಇಟ್ಕೊಳತ್ತೀನಿ. ಇದು ಕೂಡ ಇವತ್ತೇ ತೆಗಿಲತ್ತಿದ್ದೇವೆ, ಯಾಕಂದ್ರೆ ನಮ್ಮ ಮನೆಗೆ ಎಲ್ಲನೇ ಸಪ್ರೇಟ್ ಇರ್ತವೆ. ಇದು ಭೀ ಇವತ್ತೇ ತೆಗಿಲತ್ತೀವಿ. ಇನ್ನು ಇದಕ್ಕೆ ನಾನು ಫಸ್ಟು ಮಕ್ಕಳಿಗಂತ ಮಾಡಿದ್ದಲ್ವ 2 ಫಿಶ್ಶು, ಅವು ಫಸ್ಟು ಫ್ರೈ ಮಾಡ್ಕೊಳತ್ತೀನಿ. ಯಾಕಂದ್ರೆ ಇನ್ನು ನಾವು ಮಾಡಿದ್ದು ದೊಡ್ಡವರಿಗಂತ ಮಾಡಿದ್ದು ಜಾಸ್ತಿ ಮಸಾಲೆ ಖಾರ ಎಲ್ಲ ಹಾಕಿದ್ನಲ್ವ, ಇನ್ನು ನಮ್ಮ ಮಾಡಿದ್ಮೇಲೆ ಅವ್ರಿಗೆ ಮಾಡಿದ್ರೆ ಖಾರ ಜಾಸ್ತಿ ಆಯ್ತಂತ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಮಕ್ಕಳಿಗೆ ಫಸ್ಟು ಫಿಶ್ ಫ್ರೈ ಮಾಡತ್ತೀನಿ. ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆದಾಗೆ ಮಾಡ್ಲತ್ತೀನಿ, ಯಾಕಂದ್ರೆ ಕೆಮ್ಮತ್ತ ಅಂತ. ನಾವು ಅದು ಫ್ರೈ ಆಗೋದು ತೆಕ್ಕೊಂಡು ಇನ್ನು ನಮಗೂ ಬೇಕಲ್ವ, ಅದ್ರ ಸಲುವಾಗಿ ನಮ್ಮ ದೊಡ್ಡವರಿಗಂತ ಮಾಡಿದ್ದಲ್ವ ಅದ್ರ ಸಲುವಾಗಿ ಇನ್ನೊಂದು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನು ಚೆಂದ ಕಾಯತನ ಈ ಫಿಶ್ಗಳು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲೆ ಎಲ್ಲ, ಇನ್ನು ಅದಕ್ಕೆ ಮತ್ತೆ ಇನ್ನೂ ಉಳ್ದಿದ್ದು ಮಸಾಲೆ ಎಲ್ಲ ಚೆಂದ ಹಚ್ಕೊಂಡು ಇನ್ನು ಅದು ಭೀ ಎಣ್ಣೆಗೆ ಬಿಡೋದಷ್ಟೇ. ಇನ್ನು ಬಿಟ್ಟು ಚೆಂದ ಫ್ರೈ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕಂದ್ರೆ ಇನ್ನು ಗೋಲ್ಡನ್ ಕಲರ್ ಬರೋ ತನಕ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಆ ಮೀನಕ್ಕೆ ಚೆಂದ
ಇರಬೇಕು ಆ ಥರ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನಾನು ಈ ಥರ ಮಾಡೀನಿ. ಇನ್ನು ಇದು ಭೀ ಫ್ರೈ ಆಗಬೇಕು. ನಮ್ಮ ಮನೆಯವ್ರು ನಿಂತು ಹಿಂಗೆ ಮಾಡು ಹಾಂಗೆ ಮಾಡು, ಇದು ಕಲರ್ ಬರಬೇಕು, ಈ ಥರ ಕಲರ್ ಬರಬೇಕು ಅಂತ ಹೇಳತ್ತಿರು. ಯಾಕಂದ್ರೆ ನಾನು ಫಸ್ಟ್ ಟೈಮು ಮಾಡ್ಲತ್ತಿದ್ದು, ಅದ್ರ ಸಲುವಾಗಿ ಅವ್ರು ನಿಂತು ಹೇಳತ್ತಿರು. ಈಗ ಯಾರು ನನಗೆ ಏನರ ಬರ್ಲಾದ್ರೆ ಅವರೇ ಹೇಳ್ತಾರೆ. ಇನ್ನು ಈ ಥರ ಫ್ರೈ ಮಾಡ್ಕೊಂಡೀನಿ. ಫ್ರೈ ಮಾಡಿಕೊಂಡು ಅದನ್ನು ತೆಕ್ಕೊಂಡೀನಿ. ಫಸ್ಟ್ ಎರಡೇ ಹಾಕೀನಿ, ಯಾಕಂದ್ರೆ ಮೆತ್ತಗಾದವು ಅಂದ್ರೆ ಒಡಿತಾವ ಅಂತಂದು. ಇನ್ನು 2 ಹಾಕ್ಕೊಂಡಿದ್ದಾದ್ಮೇಲೆ ಫ್ರೈ ಆಗಿದ್ಮೇಲೆ ಇನ್ನು ಇವು ತೆಕ್ಕೊಂಡು ನಮ್ಮ ಉಳ್ದಿವೆಲ್ಲ ಹಾಕಿ ಫ್ರೈ ಮಾಡ್ಕೊಂಡೀನಿ. ಇನ್ನು ನಾನು ಒಳಗಡೆ ಎಲ್ಲ ಫ್ರೈ ಮಾಡತ್ತನ ನಮ್ಮ ಮಾಮಿನೂ ಇಲ್ಲಿ ರೊಟ್ಟಿ ಮಾಡ್ಲತ್ತಿರು, ಊಟ ಮಾಡಬೇಕಲ್ಲ ಎಲ್ಲ ಅಡುಗೆಗೆ ಅಂತ ಅವ್ರು ಭೀ ರೊಟ್ಟಿ ಎಲ್ಲ ಮಾಡ್ಲತ್ತಿರು. ಅವ್ರು ರೊಟ್ಟಿ ಹ್ಯಾಂಗೆ ಮಾಡ್ತಾರಂತ ತೋರಿಸ್ತೀನಿ ನೋಡಿರಿ. ಇದು ಚಕ್ಕಿಗತ್ಲೆ ಇದೆ ಅಲ್ವಾ, ಇದಕ್ಕೂ ತೊಗರಿ ಅಂತಾರೆ ನಂಬಲ್ಲೆಲ್ಲ. ಇದ್ರೊಳಗೆ ಮಾಡ್ತಾರೆ. ನನಗಂತೂ ಬರಲ್ಲ ಇದ್ರಾಗ ಮಾಡ್ಲಕ್ಕೆ ರೊಟ್ಟಿ. ನಮ್ಮ ಮಾಮಿನೇ ಮಾಡ್ತಾರೆ ಅದ್ರೊಳಗೆ. ಅದಕ್ಕೇನೋ ತೊಗರಿ ಅಂತಾರಂತ. ತೊಗರಿ ತೊಂಬ ಅಂದ್ರೆ ನಾನು ಸ್ಟಾರ್ಟಿಂಗ್ದಾಗ ತೊಗರಿಕಾಯಿ ತೊಗೊಂಡು ಬರ್ತಿದ್ದೆ, ಹಾಗಾಗಿ ನಂಗೆ ಗೊತ್ತಿಲ್ಲ. ಇನ್ನು ಹಿಂದಿನ ಗೊತ್ತಾಯಿತು ಇದಕ್ಕೂ ತೊಗರಿ ಅಂತಾರಂತ. ಆಲ್ಮೋಸ್ಟ್ ನಮ್ಮ ಊರಾಗ ಇದ್ರಲಿಂತೆ ಮಾಡ್ತಾರೆ ದೊಡ್ಡೋರು ಎಲ್ಲರೂ ಅಡುಗೆ. ನನಗೆ ಮಾಡ್ಲಕ್ಕೆ ಬರಲ್ಲಲ್ವ ಇದ್ರಾಗ, ಅದ್ರ ಸಲುವಾಗಿ ನಾನು ನಮ್ಮ ಮನೆ ಕೆಲಸ ನಡೆದಾಗ ನಾನು ಒಂದು ಕಲ್ಲನ್ನು ಒಡೆಸಿಟ್ಕೊಂಡೀನಿ ರೊಟ್ಟಿ ಸಲುವಾಗಿ ರೌಂಡಾಗಿ. ಇನ್ನು ನಾನು ಯಾವಾಗಾರ ಮಾಡಬೇಕು ಅಂದರೆ, ಆಲ್ಮೋಸ್ಟ್ ನಾವೇನು ಮಾಡಲ್ಲ ರೊಟ್ಟಿ, ಯಾವಾಗಲೂ ನಮ್ಮ ಮಾಮಿನೇ ಮಾಡೋದು. ಯಾವಾಗಾರು ಎಮರ್ಜೆನ್ಸಿಗೆ ಬೇಕು ಮಾಡಬೇಕು ಅಂದಾಗಷ್ಟೇ ನಾನು ಅದ್ರಾಗ ಮಾಡ್ತೀನಿ. ನನಗೆ ಇದ್ರಾಗಂತೂ ರೊಟ್ಟಿ ಮಾಡಲಿಕ್ಕೆ ಬರಲ್ಲ. ಇನ್ನು ಈ ಕಡೆ ಇವ್ರು ರೊಟ್ಟಿ ಮಾಡತನ ನಾನು ಆಲ್ರೆಡಿ ಗ್ಯಾಸಿನ ಮೇಲೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಎಲ್ಲ ಮಾಡತನ ಈ ಕಡೆ ರೊಟ್ಟಿ ಭೀ ಆಯ್ತದ ಅಂತಂದು. ಇನ್ನು ನಿಮಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಇನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ವೀಡಿಯೋ ನೋಡತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಏನೇನು ಅಡುಗೆ ಮಾಡೀನಂತ ತೋರಿಸ್ತೀನಿ ಬರ್ರಿ. ಸಂಕ್ರಾಂತಿ ಕರಿ ಅಡುಗೆ ರೆಡಿ ಆಗಿದೆ ಫ್ರೆಂಡ್ಸ್. ನೋಡೋಣ ಬನ್ನಿ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಾನು. ಚಿಕನ್ ಫ್ರೈ, ಫಿಶ್ ಫ್ರೈ ಆ್ಯಂಡ್ ಫಿಶ್ ಕರಿ, ಅನ್ನ, ಇನ್ನು ರೊಟ್ಟಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರಾತ್ರಿ ಅಡುಗೆ. ನೀವೆಲ್ಲರ ಏನೇನು ಮಾಡಿರಂತ ಆಮೇಲೆ ಹೇಳಿ ನನಗೆ. ಇನ್ನು ಬಾಯ್ ಫ್ರೆಂಡ್ಸ್ ಎಲ್ರಿಗೂ.